ಜೈ ಕಿಸಾನ್ ಕೆಸುವಿನ ಗಡ್ಡೆಯನ್ನು ತೆಗಿತಾ ಇದ್ದೀಯಲ್ವ ಗಾರ್ಡನಲ್ಲಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಸಜೆಸ್ಟೆಡ್ ವಿಡಿಯೋ ಕ್ಲಿಕ್ ಮಾಡಿ ನೋಡಬಹುದು. ನಾನು ಆವಾಗಲೇ ಹೇಳಿದ್ದೆ ಇದರ ಪಲ್ಯದ ಫುಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಸಲ ಪಲ್ಯನ ಮಾಡಿದ್ದೀನಿ, ಅದರ ವಿಡಿಯೋ ಮಾಡಿರಲಿಲ್ಲ. ಇವಾಗ ಲಾಸ್ಟಲ್ಲಿ ನಾನು ಅದರ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಸುವಿನ ಗಡ್ಡೆಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಮಣ್ಣು ಅದೆಲ್ಲ ಇತ್ತು ಅಲ್ವಾ, ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ 2 ರಿಂದ 3 ಸೀಟಿ ಹೊಡೆಸಿದ್ರೆ ಸಾಕು, ಚೆನ್ನಾಗಿ ಬೇಯಿಸ್ಕೊಳ್ಬಹುದು. ಇದು ಒಂದು ಕಡೆ ಬೇಯ್ತಾ ಇರಲಿ. ಮತ್ತೊಂದು ಕಡೆ ನಾವು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಂಬಾರು ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದು ಕೂಡ ಪೇಸ್ಟ್ ರೆಡಿಯಾಗಿದೆ ಇವಾಗ. ಹಾಗೆ ಇಲ್ಲಿ ಕೆಸುವಿನ ಗಡ್ಡೆ ಬೆಂದಿದೆ ಅಥವಾ ಇಲ್ಲ ನೋಡೋಣ. ಇಲ್ಲಿ ಅದು ಕೂಡ ರೆಡಿಯಾಗಿದೆ. ನಾವು ಆಲೂಗಡ್ಡೆಯನ್ನು ಯಾವ ಥರ ಬೇಯಿಸ್ಕೊಳ್ತೀವೋ ಅದೇ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ಆಲೂಗಡ್ಡೆಯ ಪಲ್ಯನ ತುಂಬಾ ಮಾಡ್ತಾ ಇರ್ತೀವಿ ಅಲ್ವಾ, ಆದರೆ ಅದರ ಹೆಲ್ತ್ ಬೆನಿಫಿಟ್ಸ್ ಹೆಚ್ಚಾಗಿ ಇಲ್ಲ. ಆದರೆ ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇದರ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅಂತಂದ್ಬಿಟ್ಟು ನೀವು ಕೂಡ ಗೂಗಲ್ ಸರ್ಚ್ ಮಾಡಿ ನೋಡಬಹುದು. ಇವಾಗ ಇದು ಬೆಂದಿದೆ ಅಲ್ವಾ, ಇದರ ಎಲ್ಲ ಸಿಪ್ಪೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆದು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದರ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರೋದ್ರಿಂದ ನೀವು ಕೂಡ ಮಾಡಿ ಮಕ್ಕಳಿಗೂ ಕೂಡ ಕೊಡಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ. ನಾವು ಒಂದೊಂದು ತರಕಾರಿಯ ಹೆಸರನ್ನು ಕೂಡ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ತುಂಬಾ ತರಕಾರಿಗಳಿವೆ, ಇನ್ನೂ ಕೂಡ ತಿಳಿದುಕೊಳ್ಳೋದು ತುಂಬಾ ಇದೆ. ನಾವು ಮದುವೆಗಿಂತ ಮೊದಲು ಒಂದು ಸಲ ಕೂಡ ಇದರ ಪಲ್ಯನ ಊಟ ಮಾಡಿರಲಿಲ್ಲ. ಆದರೆ ಮದುವೆ ಆದ ನಂತರ ಇದ್ರ ಬಗ್ಗೆ ತಿಳಿದುಕೊಂಡು ಇವಾಗ ನಾನು ಇದರ ಪಲ್ಯನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಯಾಗಿರೋದ್ರಿಂದ ಅವಾಗವಾಗ ಮಾಡ್ತಾ ಇರ್ತೀನಿ. ಮೊದಲೇ ಹೊರಗಡೆಯಿಂದ ತಂದು ಮಾಡ್ತಾಯಿದ್ದೆ, ಇವಾಗ ಗಾರ್ಡನಲ್ಲೇ ಆಗಿರೋದ್ರಿಂದ ಮನೆಯಲ್ಲೇ ಚೆನ್ನಾಗಿ ಸಿಕ್ಕಿದೆ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಹಾಗೆ ನಾವು ರೆಡಿ ಮಾಡ್ಕೊಂಡಿದ್ದಂತಹ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರಿಶಿಣ ಹಾಗೆ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಬರೋ ಥರ ನಾವು ಇಲ್ಲಿ ಮುಚ್ಚಿಟ್ಟು ಒಂದು 5 ನಿಮಿಷ ಇಟ್ಟರೆ ಸಾಕು, ಎಣ್ಣೆ ಬರುತ್ತೆ. ನೀರೆಲ್ಲ ಹಾಕ್ತಾ ಇಲ್ಲ ನಾನು. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು. ಅಂದರೆ ತಣ್ಣಗಿರೋ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಟೇಸ್ಟು ಚೇಂಜ್ ಆಗುತ್ತೆ. ಹಾಗೆ ಇದು ಒಂದು 5 ನಿಮಿಷ ಆದ ನಂತರ ಇದಕ್ಕೆ ನಾವು ಬೇಯಿಸಿಕೊಂಡಂತಹ ಕೆಸುವಿನ ಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಇಟ್ಟರೆ ಸಾಕು. ಇವಾಗ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ರೆಡಿಯಾಗಿದೆ. ಇವಾಗ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.